ಇತಿಹಾಸದಲ್ಲಿ ಕಂಡು ಕೇಳರಿಯದ ಚುನಾವಣಾ ಅಕ್ರಮ ನಡೆದಿತ್ತ. ಶೃಂಗೇರಿ ಕ್ಷೇತ್ರದ ಅಂಚೆ ಮತಗಳಲ್ಲಿ ಭಾರೀ ಅಕ್ರಮ ನಡೆದಿರುವಂಥ ಆರೋಪ ಇದೆ. ಸಿಂಧುವಾದ ಮತಗಳೇ ಅಸಿಂಧು ಆಗಿದ್ದು ಹೆಂಗಾಗದ್ರೆ ಅಲ್ರಿ, ಸಿಂಧು ಆಗಿದ್ದು ಈಗ ಅಸಿಂಧು ಹೆಂಗಾಗತ್ತೆ ಅಂತ ಅಂದರೆ ಅಕ್ರಮ ನಡೆದಿರ್ಬೋದಾ? ಟಿ.ಡಿ. ರಾಜೇಗೌಡರ 258 ಮತಗಳು ತಿರಸ್ಕೃತ ಆಗಿದ್ದನ್ನುವಂಥ ಆರೋಪ ಇದು. ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಪೊಲೀಸರಿಗೆ ದೂರನ್ನು ಕೊಟ್ಟಿದ್ದಾರೆ. ಸುಧೀರ್ ಕುಮಾರ್ ಮುರೊಳ್ಳಿ, ಕಾಂಗ್ರೆಸ್ ಮುಖಂಡ, ಇವರು ದೂರನ್ನು ದಾಖಲು ಮಾಡಿದ್ದಾರೆ. ಈಗ ನೋಡಿ, ಈಗ ರಾಜೇಗೌಡರ 258 ಮತಗಳು ತಿರಸ್ಕೃತ ಆಗಿದೆ ಅನ್ನುವಂಥ ಆರೋಪ ಅಂದರೆ ಕಾಂಗ್ರೆಸ್ ಶಾಸಕರದ್ದು. ಹೀಗಾಗಿ ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಏನ್ರಿ ಇದು ಕಥೆ ಅರ್ಥನೇ ಆಗ್ತಿಲ್ವಲ್ಲ ಅಂತ ಜನ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ. ನೋಡಿ, 2023 ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಶೃಂಗೇರಿ ಕ್ಷೇತ್ರದಲ್ಲಿ ಒಟ್ಟು 1811 ಅಂಚೆ ಮತಗಳು ಚಲಾವಣೆಯಾಗಿದ್ವು. ಅದರಲ್ಲಿ 279 ಮತಗಳನ್ನು ತಿರಸ್ಕಾರ ಮಾಡಲಾಗಿತ್ತು. ಅಂತಿಮ ಫಲಿತಾಂಶದಲ್ಲಿ ರಾಜೇಗೌಡ ಅವರು 201 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದರು. ಈ ಫಲಿತಾಂಶವನ್ನು ಪ್ರಶ್ನೆ ಮಾಡಿದಂಥ BJP ಅಭ್ಯರ್ಥಿ ಜೀವರಾಜ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದರು. ಅರ್ಜಿಯ ವಿಚಾರಣೆ ನಡೆಸಿದ ಹೈಕೋರ್ಟ್ ಏಪ್ರಿಲ್ 6ಕ್ಕೆ ಮಹತ್ವದ ಆದೇಶವನ್ನು ಕೊಡ್ತು. ತಿರಸ್ಕೃತಗೊಂಡ 279 ಅಂಚೆ ಮತಗಳನ್ನು ಮರುಪರಿಶೀಲನೆ ಮಾಡಿ ಬಳಿಕ ಎಲ್ಲ ಅಂಚೆ ಮತಗಳನ್ನು ಮರು ಎಣಿಕೆ ಮಾಡಿ ಹೊಸ ಫಲಿತಾಂಶವನ್ನು ಪ್ರಕಟ ಮಾಡುವಂತೆ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು. ಹಾಗಾಗಿಯೇ ಈ ಹಗ್ಗಜಗ್ಗಾಟ ಶುರುವಾಗಿರೋದು. ಇದರ ಬೆನ್ನಲ್ಲೇ ಶಾಸಕ ರಾಜೇಗೌಡ ಅವರಿಗೆ ಆಕ್ಷೇಪಣೆ ಸಲ್ಲಿಸೋಕೆ 2 ವಾರಗಳ ಕಾಲಾವಕಾಶ ಕೂಡ ಕೊಡಲಾಗಿತ್ತು. ಏಪ್ರಿಲ್ 20 ಆ ಅವಧಿ ಮುಕ್ತಾಯ ಆಯಿತು. ಹಾಗಾಗಿ ಜಿಲ್ಲಾ ಚುನಾವಣಾಧಿಕಾರಿ ಮರು ಮತ ಎಣಿಕೆ ಪ್ರಕ್ರಿಯೆಗೆ ಮುಂದಾಗಿದ್ದರು. ನೋಡಿ, ನಿನ್ನೆ ರಾತ್ರಿ ನೋಡಿದರೆ ಇವರ ಬೆಂಬಲಿಗರು, ರಾಜೇಗೌಡರ ಬೆಂಬಲಿಗರು ಸಂಭ್ರಮಪಟ್ಟರು. ಈಗ ನೋಡಿದರೆ BJPಯ ಪರಾಜಿತ ಅಭ್ಯರ್ಥಿಯನ್ನಾಗಿದ್ದರು ಹಿಂದೆ ಜೀವರಾಜ್, ಅವರ ಕಡೆದರು ಸಂಭ್ರಮ ಪಟ್ಟಿದ್ದಾರೆ. ಇದಕ್ಕಿನ್ನೂ ತೆರೆ ಬಿದ್ದಿಲ್ಲ. ಬಹುತೇಕವಾಗಿ ನಾಳೆ ಸ್ಪಷ್ಟ ಚಿತ್ರಣ ಸಿಗಬಹುದು.